ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ಹಾರ್ಟ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ವಿಷಯವನ್ನು ಸಿಂಪಲ್ಲಾಗಿ ತಿಳ್ಕೊಳ್ಳೋಣ. ಇವತ್ತಿನ ದಿನಗಳಲ್ಲಂತೂ ಹಾರ್ಟ್ ಅಟ್ಯಾಕ್ ಅನ್ನೋ ಕಾಯಿಲೆ ಒಂದು ದೊಡ್ಡ ಹೆಮ್ಮಾರಿ ಆಗಿದೆ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ತುಂಬ ಪುಟ್ಟ ಮಕ್ಕಳಿಂದ ತುಂಬ ಏಜ್ ಆಗಿರೋವರೆಗೂ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಕಾಮನ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ತುಂಬಾ ಕಾರಣಗಳಿದೆ ಅಂತ ಹೇಳ್ಬೋದು. ಅದರಲ್ಲಿ ಇದು ಒಂದು ದೇಹದಲ್ಲಿ ಹೆಚ್ಚಾಗಿರುವ ಕೊಬ್ಬಿನಾಂಶದಿಂದ ಕೂಡ ಕೆಲವೊಂದು ಸಾರಿ ಹಾರ್ಟ್ ಅಟ್ಯಾಕ್ ಅನ್ನೋದು ಸಂಭವಿಸುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದರ ಬಗ್ಗೆ ಹೇಳೋಕೆ ಹೋದರೆ ತುಂಬಾ ವಿಷಯ ಇದೆ ಅಂತ ಹೇಳ್ಬೋದು. ಆದರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದನ್ನು ಸ್ವಲ್ಪ ಮಟ್ಟದಲ್ಲಾದರೂ ನಾವು ತಪ್ಪಿಸ್ಕೊಳ್ಬಹುದು. ಯಾವ ಥರಪ್ಪ ಅಂದರೆ, ಪ್ರಕೃತಿಯಲ್ಲಿ ಸಿಗುವಂತಹ ಧಾನ್ಯಗಳನ್ನು ನಾವು ನಿಯಮಿತವಾಗಿ ಬಳಸೋದ್ರಿಂದ ಹೃದಯಾಘಾತವನ್ನು ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ದೇಹದಲ್ಲಿ ಕೊಬ್ಬಿನಾಂಶ ಅಂದರೆ ಫ್ಯಾಟ್ ಅಂತ ಏನು ಹೇಳ್ತೀವಿ, ಅದು ಹೆಚ್ಚಾದಾಗಲೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಸಂಭವಿಸುತ್ತೆ ಅಂತ ಕೂಡ ಹೇಳ್ಬೋದು. ಅದಕ್ಕೆ ದೇಹದಲ್ಲಿ ಕೊಬ್ಬನ್ನು ಹೆಚ್ಚಾಗದಂತೆ ನೋಡಿಕೊಳ್ಳೋದು ಹೇಗೆ? ಒಂದು ನಿಯಮಿತ ಆಹಾರವನ್ನು ತಿನ್ನೋದ್ರ ಮೂಲಕ ನಾವು ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗದಂತೆ ಅಂದರೆ ಫ್ಯಾಟ್ ಅನ್ನೋದನ್ನು ಹೆಚ್ಚಾಗದಂತೆ ನಾವು ನೋಡ್ಕೊಳ್ಬೋದು. ನಾವು ಧಾನ್ಯಗಳನ್ನು ತಿನ್ನುವುದ್ರ ಮೂಲಕ. ಈ ಧಾನ್ಯಗಳನ್ನು ಪ್ರತಿನಿತ್ಯ ನಿಯಮಿತವಾಗಿ ಆಹಾರದಲ್ಲಿ ಸೇವನೆ ಮಾಡ್ತಾ ಬಂದರೆ ಈ ಹೃದಯಾಘಾತವನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ಬಹುದು. ಬನ್ನಿ, ಆ ಧಾನ್ಯಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಹೆಸರುಕಾಳು. ಫ್ರೆಂಡ್ಸ್, ಹೆಸರುಕಾಳನ್ನು ಮೊಳಕೆ ಕಟ್ಟಿ ಆಹಾರದ ಜೊತೆ ಸೇವನೆ ಮಾಡೋದ್ರಿಂದ ಹೃದಯದ ಬಡಿತವನ್ನು ನಿಯಮಿತವಾಗಿ ಇಟ್ಕೊಳ್ಬೋದು. ಹಾಗೆ ಹೆಸರುಕಾಳು ಒಟ್ಟು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆ್ಯಕ್ಟಿ ಬ್ಯಾಕ್ಟೀರಿಯಲ್ ಇಂಪ್ರೂಮೇಟರಿ ಕೂಡ ಇದರಲ್ಲಿ ಹೆಚ್ಚಿನ ಔಷಧಿ ಗುಣಗಳಿವೆ. ಹಾಗೆ ಇದನ್ನು ಬಳಸುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತೆ ಅಂತ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಇನ್ನು ಶೇಂಗಾ, ನಾವು ಕಡಲೆಕಾಯಿ ಅಂತಲೂ ಕರಿತೀವಿ, ನೆಲಗಡಲೆ ಅಂತಲೂ ಕರಿತೀವಿ. ಇದನ್ನು ಕೂಡ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ. ಹೇಗೆಂದರೆ, ಇದು ಕೂಡ ಆಂಟಿಬಯೋಟಿಕ್ ಹೊಂದಿರುವಂತಹ ಒಂದು ಕಾಳು. ಇದು ಕೂಡ ದೇಹದ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಉರದ್ ದಾಲ್ ಅಂದರೆ ಉದ್ದಿನಬೇಳೆ, ಇದನ್ನು ಕೂಡ ನಿಯಮಿತವಾಗಿ ಬಳಸೋದ್ರಿಂದ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ದೇಹದ ಫ್ಯಾಟ್ ಬರ್ನ್ಗೂ ಕೂಡ ಇದು ಸಹಾಯನ ಮಾಡುತ್ತೆ. ನಾವು ತಿಂದಂತಹ ಆಹಾರ ತುಂಬ ಸುಲಭ ರೀತಿಯಲ್ಲಿ ತುಂಬ ಫಾಸ್ಟಾಗಿ ಇದು ಜೀರ್ಣ ಆಗೋದಕ್ಕೆ ಈ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗೋಧಿ, ಇದು ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು. ಗುಡ್ ಪ್ರೋಟೀನ್ ಇರುವಂತಹ ಗೋಧಿಯನ್ನು ಮೊಳಕೆ ಬರಿಸಿ ನಿಯಮಿತವಾಗಿ ಬಳಸಿ ದೇಹದ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇದು ದೇಹದಲ್ಲಿ ಬೇಡದೇ ಇರುವಂತಹ ಕೊಬ್ಬಿನಾಂಶವನ್ನು ಕರಗಿಸುವುದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಕೂಡ ಒಂದು ಆಂಟಿಬಯೋಟಿಕ್. ಇದರಿಂದ ಕೂಡ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿಸುತ್ತೆ. ಮನುಷ್ಯ ಪ್ರತಿನಿತ್ಯ ಒಂದು ಇಡೀ ಕಾಳನ್ನು ತಿನ್ನಬಹುದು ಎಂದು ಕೂಡ ಹೇಳಲಾಗಿದೆ. ಹಾಗೆ ದಿನ ಒಂದೇ ಥರದ ಕಾಳನ್ನು ಅಲ್ಲ, ಪ್ರತಿನಿತ್ಯ ಒಂದೊಂದು ದಿನ ಒಂದೊಂದು ಥರದ ಕಾಳನ್ನು ನಿಯಮಿತವಾಗಿ ಸೇವಿಸಬಹುದು. ಈ ರೀತಿ ಸೇವಿಸೋದ್ರಿಂದ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ದೇಹದ ಉಷ್ಣತೆ ಕಡಿಮೆ ಆಗುತ್ತೆ, ದೇಹವನ್ನು ತುಂಬ ತಂಪಾಗಿ ಇಡುತ್ತೆ. ಈ ಧಾನ್ಯಗಳು ದಿನನಿತ್ಯದ ಆಹಾರದಲ್ಲಿ ಒಂದು ಥರ ಧಾನ್ಯ ಸೇವಿಸೋದ್ರಿಂದ ಆರೋಗ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ. ಇನ್ನು ಚಿಕ್ಕ ಮಕ್ಕಳಿಗೂ ಕೂಡ ಈ ಧಾನ್ಯಗಳನ್ನು ಪ್ರತಿನಿತ್ಯ ನಿಯಮಿತವಾಗಿ ಕೊಡಬಹುದು. ಆದರೆ ಅವರ ಕೈ ಹಿಡಿಯಲ್ಲಿ, ದೊಡ್ಡವರ ಕೈ ಹಿಡಿಯಲ್ಲ, ಚಿಕ್ಕ ಮಕ್ಕಳು ಅಂದರೆ ಚಿಕ್ಕವರ ಕೈ ಹಿಡಿಯಲ್ಲಿ ಒಂದು ಹಿಡಿಯಷ್ಟು ಪ್ರತಿನಿತ್ಯ ಇಂತಹ ಧಾನ್ಯಗಳನ್ನು ನಿಯಮಿತವಾಗಿ ಕೊಡ್ತಾ ಬರ್ಬೋದು. ಚಿಕ್ಕವರಿಂದ ಈ ಥರ ಧಾನ್ಯಗಳನ್ನು ನಿಯಮಿತವಾಗಿ ಕೊಡೋದ್ರಿಂದ ಅವರ ರಕ್ತದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿ ಶೇಖರಣೆ ಆಗೋದಿಲ್ಲ. ನಮ್ಮ ರಕ್ತದಲ್ಲಿ ಅಂದರೆ ಮನುಷ್ಯರ ರಕ್ತದಲ್ಲಿ ಹೆಚ್ಚಾಗಿ ಕೊಬ್ಬಿನಾಂಶ ಇರುವುದು ಒಂದು ಕಾರಣ ಅಂತಲೇ ಹೇಳ್ಬೋದು. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ದೂರ ಇರಬೇಕು ಅಂತ ಅಂದರೆ ಈ ಥರ ಧಾನ್ಯಗಳನ್ನು, ಎಲ್ಲ ಥರದ ಧಾನ್ಯಗಳನ್ನು, ಇವಾಗ ನಾನು ಹೇಳಿರೋಂಥ ಧಾನ್ಯಗಳಷ್ಟೇ ಇಲ್ಲ, ಎಲ್ಲ ಥರದ ಅಂದರೆ ಪ್ರಕೃತಿಯಲ್ಲಿ ಸಿಗುವಂತಹ 28 ಥರ ಧಾನ್ಯಗಳನ್ನು ಪ್ರತಿನಿತ್ಯ ಊಟದಲ್ಲಿ ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಕಡಿಮೆ ಆಗುತ್ತೆ. ಹಾಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ನಾವು ಆದಷ್ಟು ತಪ್ಪಿಸಿಕೊಳ್ಳಬಹುದು. ಫ್ರೆಂಡ್ಸ್, ಈ ವಿಷಯ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.